ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಚಿಕ್ಕೋಡಿ ವ್ಯಾಪ್ತಿಯ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಮಲ್ಲಿಕವಾಡ ದತ್ತವಾಡವನ್ನ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೂಡ ಬಂದ್ ಆಗಿದೆ. ಅಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಅದು ನಮ್ಮ ಕರ್ನಾಟಕದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಚಿಕ್ಕೋಡಿ ವ್ಯಾಪ್ತಿಯ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಮಲ್ಲಿಕವಾಡ ದತ್ತವಾಡ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೂಡ ಬಂದ್ ಆಗಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬ್ರಿಡ್ಜ್ ಇದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ. ಹಾಗೆ ಬೆಳಗಾವಿಯಲ್ಲಿ 2 ದಿನದಲ್ಲಿ 10 ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆ ಹಿನ್ನೆಲೆ 18 ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಮತ್ತೊಂದು ಕಡೆ ನೀವಿಲ್ಲಿ ಜನರ ಹುಚ್ಚಾಟವನ್ನ ನೋಡಬಹುದು. ತುಂಬಿ ಹರಿತಾ ಇದೆ ನದಿ, ಅದ್ರ ಮಧ್ಯ ಹೋಗಿ ನಿಂತ್ಕೊಂಡು ಇವ್ರು ಮೀನು ಹಿಡಿತಿದ್ದಾರೆ. ಈ ಟೈಮಲ್ಲಿ ಹುಚ್ಚಾಟ ಬೇಕಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ಯಾರೂ ಕೂಡ ನದಿಯ ಹತ್ರ ಹೋಗಬಾರ್ದು, ನದಿಗಳೆಲ್ಲವೂ ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು, ಅಥವಾ ಬೈಕ್ಗಳನ್ನು ತೊಳೆಯೋದಾಗಿರ್ಬೋದು, ಅಥವಾ ಮೀನುಗಾರರು ಇಳಿಬಾರ್ದು ಕೆರೆಗಳಿಗೆ, ನದಿಗಳಿಗೆ, ಸಮುದ್ರಕ್ಕೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೂ ಕೂಡ ಅಲ್ಲಿರುವಂತಹ ಜನರು ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ಅದೇ ಆ ಪ್ರವಾಹದ ನದಿಯ ಒಡಲಿಗೆ ಹೋಗಿ ಮೀನುಗಳನ್ನು ತಗೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಅಕಸ್ಮಾತ್ ಇಲ್ಲಿ ಏನಾದರೂ ಆದರೆ ಯಾರು ಬರ್ತಾರೆ ಅವ್ರನ್ನ ಸೇವ್ ಮಾಡೋದಕ್ಕೆ? ಈ ರೀತಿ ಹುಚ್ಚಾಟ ಯಾಕೆ? ಇಷ್ಟೊಂದು ನಿರ್ಲಕ್ಷ್ಯ ಬೇಕಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ನೀರಿನ ಹರಿವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ನೀವು ಗಮನಿಸಬಹುದು. ಅಷ್ಟು ಫೋರ್ಸ್ ಆಗಿ ಬರ್ತಾ ಇರುವಂಥ ನೀರಲ್ಲಿ ಇವ್ರು 3 ಜನ ಹೋಗಿ ನಿಂತ್ಕೊಂಡು, ಅದು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಇದ್ದಾರೆ, ಅಲ್ಲಿ ಹುಡುಗರು ಕೂಡ ಇದ್ದಾರೆ, ಹೋಗಿ ಮೀನನ್ನು ಹಿಡಿಯುವಂಥ ಹುಚ್ಚಾಟವನ್ನು ಮಾಡಿದ್ದಾರೆ. ಈ ಹುಚ್ಚು ಸಾಹಸ ಬೇಕಿತ್ತಾ ಎನ್ನುವಂಥ ಪ್ರಶ್ನೆ.